ನೀವು ಮುಂದಿನ ದಿನಗಳಲ್ಲಿ ಮದುವೆಗೋ ಹಬ್ಬಕ್ಕೋ ಚಿನ್ನ ಖರೀದಿಸುವ ಪ್ಲಾನ್ ನಲ್ಲಿದ್ದೀರಾ? ಹಾಗಾದ್ರೆ ನಿಮಗೆ ಕೇಂದ್ರ ಸರ್ಕಾರದಿಂದ ಕಾದಿದೆ ದೊಡ್ಡ ಶಾಕ್. ಎಸ್, ಚಿನ್ನ ಬೆಳ್ಳಿ ಪ್ಲಾಟಿನಂ ಪ್ರಿಯರಿಗೆ ಹಾಗೂ ಆಮದುದಾರರಿಗೆ ಒಂದು ದೊಡ್ಡ ಶಾಕ್ ಕೊಟ್ಟಿದೆ. ಹೌದು, ಮುಕ್ತ ವ್ಯಾಪಾರ ಒಪ್ಪಂದ ಅಂದ್ರೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಿಸ್ಯೂಸ್ ಆಗ್ತಿರೋದನ್ನ ಕೇಂದ್ರ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಈ ಹಿನ್ನೆಲೆ ಈಗ ಎಲ್ಲಾ ರೀತಿಯ ಚಿನ್ನ ಬೆಳ್ಳಿ ಮತ್ತು ಪ್ಲಾಟಿನಂ ಆಭರಣಗಳ ಆಮದಿನ ಮೇಲೆ ಕಟ್ಟುನಿಟ್ಟಿನ ನಿರ್ಬಂಧಗಳನ್ನ ವಿಧಿಸಿದೆ. ಈಗ ದಿಢೀರ್ ನಿರ್ಧಾರದಿಂದ ಆಮದುದಾರರಿಗೆ ಸಂಕಷ್ಟ ಶುರುವಾಗಿದೆ. ಕಳ್ಳದಾರಿ ಮೂಲಕ ಟ್ಯಾಕ್ಸ್ ಕಟ್ಟದೆ ಆಭರಣ ತರುತ್ತಿದ್ದವರಿಗೆ ಬ್ರೇಕ್ ಬಿದ್ದಿದೆ. ಹಾಗಾದ್ರೆ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಹೊರಡಿಸಿರುವ ಈ ಹೊಸ ಆದೇಶದಲ್ಲಿ ಏನಿದೆ? ಈ ನಿಯಮದಿಂದ ವಿನಾಯಿತಿ ಯಾರಿಗೆ? ಎಲ್ಲಕ್ಕಿಂತ ಮುಖ್ಯವಾಗಿ ಇದರಿಂದ ದೇಶದಲ್ಲಿ ಚಿನ್ನದ ಬೆಲೆ ಏರಿಕೆ ಆಗುತ್ತಾ? ಬನ್ನಿ ಈ ವಿಡಿಯೋದಲ್ಲಿ ಪ್ರತಿಯೊಂದನ್ನ ಡೀಟೇಲ್ ಆಗಿ ಸಿಂಪಲ್ ಆಗಿ ನೋಡೋಣ. ಚಿನ್ನ ಬೆಳ್ಳಿ ಆಭರಣ ಆಮದಿಗೆ ದಿಢೀರ್ ಬ್ರೇಕ್. ಕೇಂದ್ರ ಸರ್ಕಾರದ ಬಿಗ್ ನಿರ್ಧಾರ. ಹೌದು, ಕೇಂದ್ರ ಸರ್ಕಾರ ಗುರುವಾರ ರಿಲೀಸ್ ಮಾಡಿರುವ ಹೊಸ ಅಧಿಸೂಚನೆ ಇಡೀ ಜ್ಯುವೆಲರಿ ಮಾರುಕಟ್ಟೆಯಲ್ಲಿ ಸಂಚಲನ ಸೃಷ್ಟಿಸಿದೆ. ಕಸ್ಟಮ್ಸ್ ಟ್ಯಾರಿಫ್ ಹಂಡಿಂಗ್ 7013 ಅಡಿಯಲ್ಲಿ ಬರುವ ವಸ್ತುಗಳ ಆಮದು ನೀತಿಯನ್ನು ಈಗ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಬದಲಿಸಿದೆ. ಇಲ್ಲಿಯವರೆಗೆ ಈ ವಸ್ತುಗಳ ಆಮದು ಪಟ್ಟಿಯಲ್ಲಿ ಮುಕ್ತ ಎಂದು ಇತ್ತು, ಆದರೆ ಈಗ ಅದನ್ನ ನಿರ್ಬಂಧಿತ ಎಂದು ಬದಲಾಯಿಸಲಾಗಿದೆ. ಅಂದರೆ ಇನ್ಮುಂದೆ ಯಾವುದೇ ಆಮದುದಾರರು ಚಿನ್ನ ಬೆಳ್ಳಿ ಅಥವಾ ಪ್ಲಾಟಿನಂ ಆಭರಣಗಳನ್ನ ವಿದೇಶದಿಂದ ತರಿಸಿಕೊಳ್ಳಬೇಕಾದ್ರೆ ಡೈರೆಕ್ಟರ್ ಜನರಲ್ ಆಫ್ ಫಾರಿನ್ ಟ್ರೇಡ್ ನಿಂದ ಕಡ್ಡಾಯವಾಗಿ ಲೈಸೆನ್ಸ್ ಅಥವಾ ಅನುಮತಿಯನ್ನ ಪಡೆಯಲೇಬೇಕು. ಈ ಆದೇಶ ತಕ್ಷಣದಿಂದಲೇ ಜಾರಿಗೆ ಬಂದಿದೆ ಅಂತ ಸರ್ಕಾರ ಸ್ಪಷ್ಟಪಡಿಸಿದೆ. ಇಲ್ಲಿ ಆಮದುದಾರರಿಗೆ ಅತಿದೊಡ್ಡ ಸಂಕಟ ತಂದಿರುವ ವಿಚಾರ ಏನಂದ್ರೆ, ಈ ಆದೇಶ ಬರುವ ಮುನ್ನವೇ ಮಾಡಿಕೊಂಡಿದ್ದ ಒಪ್ಪಂದಗಳಿಗೂ ಇದು ಅನ್ವಯವಾಗುತ್ತದೆ. ಅಡ್ವಾನ್ಸ್ ಪೇಮೆಂಟ್ ಮಾಡಿದ್ದರೂ, ಲೆಟರ್ ಆಫ್ ಕ್ರೆಡಿಟ್ ನೀಡಿದ್ದರೂ ಅಥವಾ ಸರಕು ಈಗಾಗಲೇ ಹಡಗಿನಲ್ಲಿ ಶಿಪ್ಮೆಂಟ್ ಆಗಿದ್ದರೂ ಸಹ ಯಾವುದೇ ವಿನಾಯಿತಿ ಸಿಗಲ್ಲ. ಟ್ರಾನ್ಸಿಷನಲ್ ಅರೇಂಜ್ಮೆಂಟ್ಸ್ ಅಂದ್ರೆ ಹಳೆ ವ್ಯವಹಾರಗಳಿಗೆ ಸಮಯಾವಕಾಶ ನೀಡುವ ಪದ್ಧತಿಯನ್ನ ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ. ಯಾವುದೇ ಹಳೆ ಕಮಿಟ್ಮೆಂಟ್ ಇದ್ದರೂ ಈಗ ಲೈಸೆನ್ಸ್ ಪಡೆಯಲೇಬೇಕು. ದಿಢೀರೆಂದು ನಿರ್ಬಂಧ ಹೇರಿದ್ಯಾಕೆ ಸರ್ಕಾರ? ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕಳ್ಳಾಟದ ರಹಸ್ಯ. ನಿಮಗೆ ಒಂದು ಪ್ರಶ್ನೆ ಕಾಡಬಹುದು, ಸರ್ಕಾರ ಯಾಕೆ ದಿಢೀರಂತ ಈ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿತು ಅಂತ. ಅದಕ್ಕೆ ಉತ್ತರ ಏನಂದ್ರೆ, ಬಹುದೊಡ್ಡ ಟ್ಯಾಕ್ಸ್ ಕಳ್ಳಾಟದ ಜಾಲ. ಅಧಿಕಾರಿಗಳು ನೀಡಿರುವ ಮಾಹಿತಿ ಪ್ರಕಾರ ಕೆಲವರು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ದುರ್ಬಳಕೆ ಮಾಡಿಕೊಂಡು ಅಡ್ಡದಾರಿಯಲ್ಲಿ ದುಡ್ಡು ಮಾಡ್ತಾ ಇದ್ರು. ನಿಮಗೆ ಗೊತ್ತಿರಲಿ, ಭಾರತವು 2010ರಿಂದ ಏಷ್ಯನ್ ದೇಶಗಳಾದ ಥಾಯ್ಲೆಂಡ್, ಇಂಡೋನೇಷ್ಯಾ ಮುಂತಾದ 10 ರಾಷ್ಟ್ರಗಳ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಹೊಂದಿದೆ. ಈ ಒಪ್ಪಂದದ ಪ್ರಕಾರ ಆಮದು ಸುಂಕದಲ್ಲಿ ಭಾರಿ ರಿಯಾಯಿತಿ ಸಿಗುತ್ತದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಆಮದುದಾರರು ಥಾಯ್ಲೆಂಡ್ ನಂತಹ ದೇಶಗಳಿಂದ ಅನ್ಸ್ಟೇಡೆಡ್ ಜ್ಯುವೆಲರಿ ಅಂದ್ರೆ ಹರಳುಗಳಿಲ್ಲದ ಆಭರಣದ ಹೆಸರಿನಲ್ಲಿ ಅಮೂಲ್ಯ ಲೋಹಗಳನ್ನ ತರಿಸಿಕೊಳ್ತಾ ಇದ್ರು. ಈ ಮೂಲಕ ಸುಂಕದ ವ್ಯತ್ಯಾಸವನ್ನ ಬಳಸಿಕೊಂಡು ಟ್ಯಾಕ್ಸ್ ಕಟ್ಟದೆ ಕೋಟ್ಯಾಂತರ ರೂಪಾಯಿ ಲಾಭ ಮಾಡಿಕೊಳ್ತಾ ಇದ್ರು. ಈ ಕಳ್ಳಾಟ, ಸುಂಕ ವಂಚನೆ ಮತ್ತು ಆರ್ಬಿಟ್ರೇಜ್ಗೆ ಬ್ರೇಕ್ ಹಾಕಲು ಜ್ಯುವೆಲರಿ ಹೆಸರಿನಲ್ಲಿ ನಡೆಯುತ್ತಿದ್ದ ಅಕ್ರಮ ಆಮದನ್ನು ತಡೆಯಲು ಸರ್ಕಾರ ಈ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ಈ ನಿರ್ಬಂಧದಿಂದ ಯಾರಿಗೆ ವಿನಾಯಿತಿ? ರಫ್ತುದಾರರಿಗೆ ಸಿಗುತ್ತಾ ಸೇಫ್ ಜೋನ್? ಹಾಗಾದ್ರೆ ಈ ನಿರ್ಬಂಧ ದೇಶದ ಎಲ್ಲಾ ವ್ಯಾಪಾರಿಗಳಿಗೂ ಅನ್ವಯವಾಗುತ್ತಾ? ಇದರಿಂದ ನಮ್ಮ ರಫ್ತು ಉದ್ಯಮಕ್ಕೆ ಪೆಟ್ಟು ಬೀಳುತ್ತಾ? ಖಂಡಿತ ಇಲ್ಲ. ಈ ನಿರ್ಬಂಧಗಳ ವ್ಯಾಪ್ತಿ ಬಹಳ ದೊಡ್ಡದಾಗಿದ್ದರೂ ಸರ್ಕಾರ ಕೆಲವು ಪ್ರಮುಖ ವಿನಾಯಿತಿಗಳನ್ನ ನೀಡಿದೆ. ವಿಶೇಷವಾಗಿ ರಫ್ತು ಆಧಾರಿತ ಘಟಕಗಳಿಗೆ ಇದರಿಂದ ಯಾವುದೇ ತೊಂದರೆ ಇಲ್ಲ. ವರದಿಗಳ ಪ್ರಕಾರ 100% ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಯೂನಿಟ್ಗಳು ಮತ್ತು ವಿಶೇಷ ಆರ್ಥಿಕ ವಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಘಟಕಗಳಿಗೆ ಈ ನಿರ್ಬಂಧದಿಂದ ಸಂಪೂರ್ಣ ವಿನಾಯಿತಿ ನೀಡಲಾಗಿದೆ. ಆದರೆ ಅವರು ಆಮದು ಮಾಡಿಕೊಂಡ ವಸ್ತುಗಳನ್ನ ದೇಶದೊಳಗೆ ಮಾರಾಟ ಮಾಡುವಂತಿಲ್ಲ. ಇದರ ಜೊತೆಗೆ ಜೆಮ್ಸ್ ಅಂಡ್ ಜ್ಯುವೆಲರಿ ಸೆಕ್ಟರ್ಗಾಗಿ ಇರುವ ಎಕ್ಸ್ಪೋರ್ಟ್ ಲಿಂಕ್ಡ್ ಸ್ಕೀಮ್ಗಳ ಅಡಿಯಲ್ಲಿ ನಡೆಯುವ ಆಮದುಗಳು ಎಂದಿನಂತೆ ಮುಂದುವರಿಯಲಿವೆ. ಅಂದರೆ ಭಾರತದಲ್ಲಿ ಆಭರಣಗಳನ್ನ ತಯಾರಿಸಿ ವಿದೇಶಕ್ಕೆ ರಫ್ತು ಮಾಡುವ ಉದ್ದೇಶ ಹೊಂದಿರುವವರಿಗೆ ಲೈಸೆನ್ಸ್ ಕಿರಿಕಿರಿ ಇರುವುದಿಲ್ಲ.
ದೇಶೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಕಳ್ಳದಾರಿ ಹುಡುಕುವವರಿಗೆ ಮಾತ್ರ ಇದು ದೊಡ್ಡ ಚಾಟಿ ಏಟು. ದೇಶದಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಏರುತ್ತಾ, ಕೇಂದ್ರದ ನಿರ್ಧಾರದಿಂದ ಜನರಿಗೆ ಬೀಳುತ್ತಾ ಬರೆ. ಈಗ ಕಾಮನ್ ಮ್ಯಾನ್ ಕಡೆಗೆ ಬರೋಣ. ಜನಸಾಮಾನ್ಯರ ಪಾಲಿಗೆ ಅತಿ ಮುಖ್ಯವಾದ ಪ್ರಶ್ನೆ ಏನಂದ್ರೆ, ಈ ನಿರ್ಬಂಧಗಳಿಂದ ಭಾರತದಲ್ಲಿ ಚಿನ್ನದ ಬೆಲೆ ಏರುತ್ತಾ ಎಂಬುದು. ತಜ್ಞರ ಪ್ರಕಾರ ಅಲ್ಪಾವಧಿಯಲ್ಲಿ ಖಂಡಿತವಾಗಿಯೂ ಇದರ ಪರಿಣಾಮ ಮಾರುಕಟ್ಟೆಯ ಮೇಲೆ ಆಗಲಿದೆ. ಯಾಕೆಂದ್ರೆ ಆಮದುದಾರರಿಗೆ ಈಗ ಡಿಜಿಎಫ್ಟಿ ಅನುಮೋದನೆ ಕಡ್ಡಾಯ ಆಗಿರೋದ್ರಿಂದ ಪ್ರಕ್ರಿಯೆ ವಿಳಂಬವಾಗುತ್ತದೆ. ಆಟೋಮೆಟಿಕ್ ಆಗಿ ಬರ್ತಾ ಇದ್ದ ಚಿನ್ನದ ಸಪ್ಲೈ ಈಗ ಕಂಟ್ರೋಲ್ ಆಗುತ್ತದೆ. ಮಾರುಕಟ್ಟೆಯಲ್ಲಿ ಬೇಡಿಕೆ ಇದ್ದು ಪೂರೈಕೆ ಕಡಿಮೆಯಾದಾಗ ಸಹಜವಾಗಿಯೇ ಸ್ಥಳ ಪ್ರೀಮಿಯಂ ದರಗಳು ಹೆಚ್ಚಾಗ್ತವೆ. ಪ್ರತಿ 10 ಗ್ರಾಂ ಚಿನ್ನದ ಬೆಲೆ 500ರಿಂದ 1500 ರೂಪಾಯಿಗಳವರೆಗೆ ಪ್ರೀಮಿಯಂ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಅಂದಾಜಿಸಲಾಗಿದೆ. ಇತಿಹಾಸವನ್ನ ನೋಡಿದರೂ ಇಂತಹ ನಿರ್ಬಂಧಗಳು ಬಂದಾಗ ಭಾರತ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆ ನಡುವಿನ ಬೆಲೆಯ ಅಂತರ ಹೆಚ್ಚಿದೆ. ಚಿಲ್ಲರೆ ಮಾರುಕಟ್ಟೆಯಲ್ಲಿ 1% ರಿಂದ 2% ಬೆಲೆ ಏರಿಕೆಯಾಗಿ ಆ ಹೊರೆ ನೇರವಾಗಿ ಗ್ರಾಹಕರ ಮೇಲೆ ಬೀಳುತ್ತದೆ. ಆಭರಣ ವ್ಯಾಪಾರಿಗಳು ತಮ್ಮ ರಿಸ್ಕ್ ಕವರ್ ಮಾಡಲು ಮೇಕಿಂಗ್ ಚಾರ್ಜಸ್ ಅನ್ನು ಕೂಡ ಹೆಚ್ಚಿಸಬಹುದು. ಅಂದರೆ ಹಬ್ಬ ಮತ್ತು ಮದುವೆ ಸೀಸನ್ ನಲ್ಲಿ ಚಿನ್ನ ಖರೀದಿಸುವ ಮಧ್ಯಮ ವರ್ಗದ ಜನರಿಗೆ ಇದು ಸ್ವಲ್ಪ ಕಹಿ ಆಗಲಿದೆ. ಒಂದು ಕಡೆ ಗ್ಲೋಬಲ್ ಲೆವೆಲ್ ನಲ್ಲಿ ಲಾಭದಾಯಕ ಮಾರಾಟದಿಂದ ಚಿನ್ನದ ಬೆಲೆ ಇಳಿಕೆಯಾಗಿದ್ದರೂ ಸ್ಥಳೀಯ ನಿರ್ಬಂಧಗಳು ಈ ಇಳಿಕೆಯ ಲಾಭ ಜನರಿಗೆ ಸಿಗದಂತೆ ಮಾಡಬಹುದು. ರೂಪಾಯಿ ಮೌಲ್ಯ ಕುಸಿತ ಕಂಡರಂತೂ ಆಮದು ವೆಚ್ಚ ಇನ್ನಷ್ಟು ದುಬಾರಿಯಾಗಲಿದೆ. ಆಮದುದಾರರ ಮುಂದಿನ ಸವಾಲೇನು? ಕಠಿಣ ಲೈಸೆನ್ಸ್ ಪ್ರಕ್ರಿಯೆ, ಸರ್ಕಾರದ ನಿಲುವು. ಈ ನಿರ್ಬಂಧಗಳಿಂದ ಆಮದುದಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿಂದೆ ಕೇವಲ ಆರ್ಡರ್ ಕೊಟ್ಟು ಕಾಯುತ್ತಿದ್ದರೆ ಸಾಕಿತ್ತು. ಈಗ ಪ್ರತಿಯೊಂದು ಶಿಪ್ಮೆಂಟ್ಗೂ ಕಾಗದ ಪತ್ರ ಹಿಡಿದು ಸರ್ಕಾರಿ ಕಚೇರಿ ಅಲೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಂಟ್ರಾಕ್ಟ್ ಮುಗಿದು ಹಡಗು ದಾರಿಯಲ್ಲಿದ್ದರೂ ಡಿಜಿಎಫ್ಟಿ ಕ್ಲಿಯರೆನ್ಸ್ ಇಲ್ಲದೆ ಗೂಡ್ಸ್ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಜ್ಯುವೆಲರಿ ಇಂಡಸ್ಟ್ರಿಯ ಪ್ರಮುಖರು ಸರ್ಕಾರದ ಉದ್ದೇಶವನ್ನ ಬೆಂಬಲಿಸಿದ್ದಾರೆ. ಎಫ್ಟಿಎ ದುರ್ಬಳಕೆ ತಡೆಯುವುದು ಸರಿಯಾದ ಕ್ರಮ, ಆದರೆ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡುವವರಿಗೆ ತೊಂದರೆಯಾಗಬಾರದು. ಲೈಸೆನ್ಸ್ ನೀಡುವ ಪ್ರಕ್ರಿಯೆಯನ್ನ ಆದಷ್ಟು ಸರಳ ಮತ್ತು ವೇಗಗೊಳಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ಹೊಸ ವಿಚಾರವೇನಲ್ಲ. ಈ ಹಿಂದೆಯೂ ಅಮೂಲ್ಯ ಲೋಹಗಳ ಹರಿವನ್ನ ನಿಯಂತ್ರಿಸಲು ಸರ್ಕಾರ ಇಂತಹ ಹೆಜ್ಜೆ ಇಟ್ಟಿತ್ತು. ನವೆಂಬರ್ನಲ್ಲಿ ಪ್ಲಾಟಿನಂ ಆಭರಣಗಳ ಮೇಲೆ ಮತ್ತು ಸೆಪ್ಟೆಂಬರ್ನಲ್ಲಿ ಬೆಳ್ಳಿ ಆಭರಣಗಳ ಆಮದಿನ ಮೇಲೆ ಇದೇ ರೀತಿಯ ತಾತ್ಕಾಲಿಕ ನಿರ್ಬಂಧಗಳನ್ನು ಹೇರಲಾಗಿತ್ತು. ಈಗ ಎಲ್ಲವನ್ನ ಒಂದೇ ಬಾರಿಗೆ ಕಟ್ಟುನಿಟ್ಟು ಮಾಡಿದೆ. ಇದು ದೇಶದ ಜ್ಯುವೆಲರಿ ಮಾರ್ಕೆಟ್ನಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ. ಒಟ್ಟಿನಲ್ಲಿ ಈ ನಿರ್ಬಂಧಗಳ ಮೂಲಕ ಕೇಂದ್ರ ಸರ್ಕಾರ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ಕೊಟ್ಟಿದೆ. ಅಮೂಲ್ಯ ಲೋಹಗಳ ಆಮದು ಅಡ್ಡದಾರಿಯ ಮೂಲಕ ಆಭರಣಗಳ ಹೆಸರಿನಲ್ಲಿ ಬರುವುದನ್ನ ಸರ್ಕಾರ ಇನ್ಮುಂದೆ ಸಹಿಸಲ್ಲ. ಎಲ್ಲವೂ ಫಾರ್ಮಲ್ ಮತ್ತು ಮಾನಿಟರ್ಡ್ ಚಾನೆಲ್ಗಳ ಮೂಲಕವೇ ಬರಬೇಕು ಎಂಬುದು ಸರ್ಕಾರದ ಕಟ್ಟುನಿಟ್ಟಿನ ನಿಲುವು. ದೀರ್ಘಾವಧಿಯಲ್ಲಿ ಇದು ದೇಶದ ಆರ್ಥಿಕತೆಗೆ ಸ್ಮಗ್ಲಿಂಗ್ ತಡೆಯಲು ಹಾಗೂ ರೂಪಾಯಿ ಮೌಲ್ಯವನ್ನ ಕಾಪಾಡಿಕೊಳ್ಳಲು ಒಳ್ಳೆಯದೇ ಆಗಿದ್ದರೂ ಸದ್ಯದ ಮಟ್ಟಿಗೆ ಆಮದುದಾರರಿಗೆ ಇದು ನುಂಗಲಾರದ ತುತ್ತಾಗಿದೆ. ಲೈಸೆನ್ಸ್ ನೀಡುವ ಪ್ರಕ್ರಿಯೆ ಚುರುಕುಗೊಳ್ಳುವವರೆಗೂ ಮಾರುಕಟ್ಟೆಯಲ್ಲಿ ಸಪ್ಲೈ ಕೊರತೆ ಕಾಡಲಿದ್ದು ಚಿನ್ನದ ಬೆಲೆ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಟ್ಟುವ ಸಾಧ್ಯತೆ ದಟ್ಟವಾಗಿದೆ. ಸರ್ಕಾರದ ಈ ನಡೆ ಮಾರುಕಟ್ಟೆಯನ್ನ ಹೇಗೆ ಬ್ಯಾಲೆನ್ಸ್ ಮಾಡುತ್ತದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ.